ನಮಸ್ಕಾರ ರೀಪ್ಪ ಎಲ್ಲರಿಗೂ. ಒಬ್ಬ ಪಕ್ಷದ ಕಾರ್ಯಕರ್ತ ಸಂಘಟನೆಯ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ ಪಡಿತಾನೆ ಹೆಂಗೆ ಅನ್ನೋದೊಂದು ಸ್ಟೋರಿ ತೊಗೊಂಬಂದಿನಿ. ಆ ಹುದ್ದೆ ಹೆಂಗೆ ಬರ್ತೈತಿ, ಕೇಡರ್ ಮಟ್ಟದಿಂದ ಲೀಡರ್ ಹೆಂಗೆ ಆಗಬೇಕು, ಇದನ್ನು ಯಾರು ಹೇಳ್ತಾರೆ ನಿಮಗೆ ಗೊತ್ತಾಯ್ತಲ್ಲ. ಕರ್ನಾಟಕ ರಾಜ್ಯದ ಒಂದು ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಇದೇ ಯಮಕನಮಡಿ ಕ್ಷೇತ್ರದಿಂದ 50,000 ಲೀಡ್ದಿಂದ ಬರ್ತಾರೆ. ಅದನ್ನು ಸಮೀಕ್ಷೆ ಮಾಡಿ ತೋರಿಸ್ತಾನೆ ಮುಂದೆ. ಈಗೇನು ಸುದ್ದಿ ಹೇಳಕ್ಕೆ ಬಂದನು ಕೇಳ್ರಿ. ಈಗ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ ತಾಲೂಕಿನ ಚಿಂಚಲಿಯ ಒಬ್ಬ ಸಾಮಾಜಿಕ ಸೇವಕ, ಸಮಾಜ ಕಾರ್ಯಕರ್ತ, ಅನೇಕ ಕಷ್ಟ ಇದ್ದಾಗ ಜನರ ಸುಖ ದುಃಖವನ್ನು ಸ್ಪಂದಿಸಿ ಅವರ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಅವರ ದುಃಖಗಳಿಗೆ ಪರಿಹಾರ ನೀಡುವಂಥ ಒಬ್ಬ ಸಮಾಜ ಸೇವಕ ಚಿಂಚಲಿಯಲ್ಲಿ ಅದಾರ ಅನ್ನೋದು ನಿಮಗೆ ಗೊತ್ತೈತೇನ್ರಿ. ಚಿಂಚಲಿ ಮಾಯಕ್ಕ ದೇವಿ ಮಹಾತ್ಮೆ, ಆರಾಧ ದೈವೆ. ಆ ದೇವಿಯ ಆಶೀರ್ವಾದದಿಂದ ಚಿಂಚಲಿ ಜನ ಎಷ್ಟು ಪುಣ್ಯವಂತರು, ರಾಯಬಾಗ ತಾಲೂಕಿನ ಜನ ಎಷ್ಟು ಪುಣ್ಯವಂತರು. ಇಂಥ ಸಮಾಜ ಸೇವಕ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಾನಂದ್ರೆ ಅಚ್ಚರಿ ಅಲ್ರಿ, ಅದ್ಭುತ ಅಲ್ರಿ. ಅದೇ ಯಾರು? ಅದೇ ಜನಾಬ್ ಅಬ್ಬಾಸ್ ಮುಲ್ಲಾ. ಅಬ್ಬಾಸ್ ಮುಲ್ಲಾ ಅಂದ ತಕ್ಷಣ ಸಾಮಾಜಿಕ ಚಟುವಟಿಕೆ, ಕ್ರೀಡೆ ಮತ್ತು ಕಲೆ, ಸ್ಪೋರ್ಟ್ಸ್ಗಳಲ್ಲಿ ಅನೇಕ ಸಹಾಯ ಸಹಕಾರಗಳನ್ನು ಮಾಡಿ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಅನೇಕ ಜನರ ಬಡ ಕಷ್ಟದಲ್ಲಿ ಇದ್ದವರಿಗೆ ಆಹಾರ ಧಾನ್ಯದ ಪೊಟ್ಟಣಗಳನ್ನ ಪೂರೈಸ್ತಾನೆ. ಅನೇಕ ಆಸ್ಪತ್ರೆಗಳ ಬಿಲ್ಗಳನ್ನು ಸಂದಾಯ ಮಾಡ್ಯಾನ. ಅನೇಕ ಬಡಬಗ್ಗರ ಮಕ್ಕಳಿಗೆ ಮದುವೆಗಳಿಗೆ ಗುಪ್ತ ಕಾಣಿಕೆ ನೀಡಿದಂಥ ಇಂಥ ಸಮಾಜ ಸೇವಕಗ ಕರ್ನಾಟಕ KPCC ಕಾಂಗ್ರೆಸ್ ಪಕ್ಷದವರು ಒಂದು ಸೂಚನೆಯ ನಿರ್ಣಯ ತಗೋತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ವಿಶೇಷ ಮುತುವರ್ಜಿ ವಹಿಸಿ ಒಂದು ಶಿಫಾರಸು ಪತ್ರವನ್ನು ಕೊಡ್ತಾರೆ. ಆ ಶಿಫಾರಸು ಪತ್ರ ಬೆಂಗಳೂರಿನಿಂದ ರಿಕಮೆಂಡ್ ಆಗಿ ನವದೆಹಲಿಗೆ ಹೋಗ್ತೈತಿ. ಅಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಆತ್ಮೀಯರಾದಂಥ ಇಮ್ರಾನ್ ಪ್ರತಾಪಗಿರಿ ಸಂಸತ್ ಸದಸ್ಯರ ಗಮನಕ್ಕೆ ತಂದಾಗ ನೇರವಾಗಿ ಇಮ್ರಾನ್ ಪ್ರತಾಪಗಿರಿ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಮತ್ತು ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಜಬ್ಬಾರ್ ಅಹಮ್ಮದ್ ಅವರಿಗೆ ನೇರವಾಗಿ ಶಿಫಾರಸು ಮಾಡ್ತಾರೆ, ದೂರವಾಣಿ ಮುಖಾಂತರ ಮಾತಾಡ್ತಾರೆ. ಇದಕ್ಕೆ ಸ್ಥಳೀಯವಾಗಿ ಪ್ರಾಥಮಿಕವಾಗಿ ರಿಕಮೆಂಡ್ ಪರಿಶೀಲನೆ ಮಾಡಿ ಶಿಫಾರಸು ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಪತ್ರ ಎಷ್ಟು ಮನ್ನಣೆ ಕೊಡ್ತೈತೆ ಅನ್ನೋದು ಇದೊಂದು ಉದಾಹರಣೆ. ಅವರಿಗೆ ಈಗ ಅಬ್ಬಾಸ್ ಮುಲ್ಲಾ ಅವ್ರಿಗೆ ಏನು ಕೊಟ್ಟಾರೆ ಗೊತ್ತೈತೇನ್ರಿ? ಕರ್ನಾಟಕ ರಾಜ್ಯ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಈಗ ಆದೇಶ ಹೊರಡಿಸ್ಯಾರ. ಅದು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಇದೇ MLC ಆದಂಥ ವಿಧಾನ ಪರಿಷತ್ತಿನ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ನೇರವಾಗಿ ಒಂದು ಸಮಾರಂಭ ಏರ್ಪಾಡು ಮಾಡ್ತಾರೆ. ಆ ಸಮಾರಂಭ ಏರ್ಪಾಡು ಮಾಡಿ ಅಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಬೀದರ್ದಿಂದ ಹಿಡಿದು ಮೈಸೂರಿಂದ ಅನೇಕ ಧುರೀಣರ ಸಮ್ಮುಖದಲ್ಲಿ ಅವರಿಗೆ ಅಧಿಕಾರ ಗ್ರಹಣದ ಆದೇಶ ಪತ್ರ ಕೊಡ್ತಾರೆ. ಸ್ಥಳೀಯವಾಗಿ ಸತೀಶ್ ಜಾರಕಿಹೊಳಿ ಅವರು ಶಿಫಾರಸು ಮಾಡ್ತಾರೆ. ಇದೇ ಬೆಳಗಾವಿ ಗ್ರಾಮೀಣ ಶಾಸಕಿ, ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕಿಯಾಗಿ ಬೆಳೆಯುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚಿಸ್ತಾರೆ. ಚನ್ರಾಜ್ ಹಟ್ಟಿಹೊಳಿ ಅದಕ್ಕೆ ಶಿಕ್ಕಾ ಹೊಡಿತಾರೆ. ಪ್ರಕಾಶ್ ಹುಕ್ಕೇರಿ ಹಿರಿಯ ರಾಜಕಾರಣಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಲಿಖಿತವಾಗಿ ಶಿಫಾರಸು ಮಾಡಿದಂಥ ಸತೀಶ್ ಜಾರಕಿಹೊಳಿಯ ಪತ್ರದ ಆಧಾರದ ಮೇಲೆ ನೇರವಾಗಿ ಇವತ್ತು ಅಬ್ಬಾಸ್ ಮುಲ್ಲಾ ಅವರನ್ನು ಕರ್ನಾಟಕ ರಾಜ್ಯ KPCC ಪ್ರಧಾನ ಕಾರ್ಯದರ್ಶಿಯನ್ನಾಗಿ ದೊಡ್ಡ ಮಹತ್ವದ ಒಂದು ಜವಾಬ್ದಾರಿ ಕೊಡ್ತಾರೆ. ಬರುವ 2023ರ ಚುನಾವಣೆಯಲ್ಲಿ 18 ಕ್ಷೇತ್ರದಲ್ಲಿ ಹಾಗೂ ನೆರೆಯ ಜಿಲ್ಲೆ ಬಾಗಲಕೋಟೆ, ಬಿಜಾಪುರ ಮತ್ತು ಧಾರವಾಡ, ಹುಬ್ಬಳ್ಳಿಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡುವ ಸಲುವಾಗಿ ಈಗಾಗಲೇ ಗಂಭೀರ ಚರ್ಚೆ ನಡೆದೈತಿ. ಅಲ್ಲಿ ಅಲ್ಪಸಂಖ್ಯಾತರನ್ನು ಸಂಘಟಿಸಬೇಕು. ಜೈನ ಮತ್ತು ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮದವರನ್ನು ಅವರ ಮನೆಗೆ ಹೋಗಿ ಸಂಘಟಿಸಿ ಒಂದು ರಾಜ್ಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಬೇಕೆನ್ನೋದು ಒಂದು ದೊಡ್ಡ ನಿರ್ಣಯ ತಗೋತಾರೆ. ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ರಾಜ್ಯ ಘಟಕದಲ್ಲಿ ಒಬ್ಬರು ಶಿಸ್ತಿನ ಸಿಪಾಯಿ ಅದಾರ ನೋಡ್ರಿ. ಬೆಂಗಳೂರದಲ್ಲಿರ್ತಾರೆ. ಕಳೆದ 40-50 ವರ್ಷಗಳಿಂದ
ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ವಿಭಾಗದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಅನೇಕ ಸಂಘಟನೆಗಳನ್ನ ಮಾಡಿ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಆದರೆ ಸಿಂಪಲ್ ವ್ಯಕ್ತಿ, ಯಾವುದೇ ಅಧಿಕಾರ ಇಲ್ಲ, ಯಾವುದೇ ಆಮಿಷಕ್ಕೆ ಒಳಗಾಗುವುದಿಲ್ಲ. ಆದರೂ ಸಹಿತ ಒಬ್ಬ ಶಿಸ್ತಿನ ಸಿಪಾಯಿ, ಸಂಘಟನೆಯ ನೇತಾರ, ಅವರೇ ಇರ್ಷಾದ್ ಶೇಖ್. ಇರ್ಷಾದ್ ಶೇಖ್ ಅವರ ತಂದೆ ಶಾಸಕರಾಗಿದ್ದರು ಬೆಳಗಾವಿ ಜಿಲ್ಲೆಯ ಇತಿಹಾಸ ತೆಗಿರಿ. ಆವಾಗಿಂದಲೂ ಅವರು 50-60 ವರ್ಷಗಳಿಂದಲೂ ಸಹಿತ ನಿಕಟ ಸಂಪರ್ಕ ಕಾಂಗ್ರೆಸ್ ಪಕ್ಷದ ಜೊತೆ. ಇವತ್ತು ಅವರು ರಾಜ್ಯಾದ್ಯಂತ 32 ಜಿಲ್ಲೆಯಲ್ಲಿಯೂ ಸಹಿತ ಬೈಪಾಡದಿಂದ ಹೇಳ್ತಾರೆ ಯಾರು ಮೈನಾರಿಟಿ ಅಧ್ಯಕ್ಷರಿದ್ದಾರೆ, ಯಾರು ಪದಾಧಿಕಾರಿದ್ದಾರೆ, ನೇರವಾಗಿ ಫೋನ್ ಮುಖಾಂತರ ಕೇಳಿದ ತಕ್ಷಣ ಹೇಳ್ತಾರೆ. ಇಂಥ ಶಿಸ್ತಿನ ಸಿಪಾಯಿ ಇರ್ಷಾದ್ ಅಹಮದ್ ಶೇಖ್ ಹೇಗೆ ಪ್ರಾಸ್ತಾವಿಕ ಮಾತಾಡಿದರು, ಸ್ವಾಗತ ಮಾಡಿದರು, ಅನೇಕ ರೀತಿಯ ಸಂಘಟನೆ ಬಗ್ಗೆ ಸಲಹೆ ಸೂಚನೆಗಳನ್ನಿಟ್ಟರು, ಆದೇಶದ ಪ್ರತಿಗಳನ್ನು ಅವರೇ ನೀಡಿದರು. ಇದು ಒಂದು ವಿಶೇಷ ಅಲ್ರಿ. ಹಾಗಾದರೆ ಇರ್ಷಾದ್ ಅಹಮದ್ ಶೇಖ್ ಹೇಗೆ ರಾಜ್ಯಾದ್ಯಂತ ಸಂಘಟನೆ ಮಾಡಕತ್ತಾರ, ಅವ್ರಿಗೂ ಒಂದು ಸ್ಪೆಷಲ್ ಲೈಕ್ ಕೊಡಬೇಕಲ್ರಿ. ಡಿ.ಕೆ. ಶಿವಕುಮಾರ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಂದು ಒಂದು ಶುಭಾಶಯ ಕೋರ್ತಾರೆ. ಅನೇಕ ಹಿರಿಯ ಧುರೀಣರು ಶುಭಾಶಯ ಕೋರ್ತಾರೆ. ಅದನ್ನು ಎಲ್ಲ ದೃಶ್ಯ ಮುಖಾಂತರ ಚಿತ್ರಗಳನ್ನ ಹಾಕಾಕತ್ತ ನೋಡ್ರಿ. ಇನ್ನು ಮುಂದೆ ಸತೀಶ್ ಜಾರಕಿಹೊಳಿಯವರು ಎಂತಿಂಥ ಕಾರ್ಯಕರ್ತರನ್ನ ತಯಾರು ಮಾಡಿ ಬೆಳಗಾವಿ ಜಿಲ್ಲೆಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನು ಕೊಡಿಸುವಲ್ಲಿ ಮುಂದೆ ಬರುವ 23 ಮತ್ತು 25ರ ಚುನಾವಣೆಯಲ್ಲಿ ಯಾವ ಸರ್ಕಾರಗಳು ಬರ್ತಾವ, ಇದೇ ಕಾರ್ಯಕರ್ತರು ಉನ್ನತ ಹುದ್ದೆಗೆ ಮುಂದೆ ಸತೀಶ್ ಜಾರಕಿಹೊಳಿಯವರ ಮಾರ್ಗದರ್ಶನ, ಅವರ ದಕ್ಷತೆಯ ಸಂಕೇತವಾಗಿ ಮುನ್ನುಗ್ತಾರ. ಅದಕ್ಕೆ ಸ್ಪಷ್ಟ ಜ್ವಲಂತ ಉದಾಹರಣೆ ಇದೇ ಅಬ್ಬಾಸ್ ಮುಲ್ಲಾ. ಕೆಲವು ದೃಶ್ಯ ಮತ್ತು ವಿಡಿಯೋಗಳನ್ನ ಹಾಕಾಕತ್ತ ನೋಡ್ರಿ. ಹಾಗಾದ್ರೆ ಕಾಕ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ. ಅನೇಕ ಹಿರಿಯ ಧುರೀಣರು, ಅಭಿಮಾನಿಗಳು, ಅಬ್ಬಾಸ್ ಮುಲ್ಲಾ ಅವರ ನೂರಾರು ಅಭಿಮಾನಿಗಳು ಸಹಿತ ಅವರ ಜೊತೆ ಸಾಥ್ ಕೊಟ್ಟದ್ದನ್ನು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೆ ಬರಲ್ರಿ ಬೇರೆ ಸುದ್ದಿ. ಹೋಗಿ ನಮಸ್ಕಾರ. ನಾವು ಸರಿ ಮಾಡ್ಕೊಂಡಿಲ್ಲ. ನಾವು ಯಾವ ಹಂಚಿಕೆಲ್ಲ ಒಂದು 5,000 ಒಂದು ಕಾನ್ಸ್ಟಿಟ್ಯೂನ್ಸಿ ಎಲ್ಲಿಂದ 10,000 ಹೋಗ್ತಾವೆ. अब इसके ऊपर तुमने ज़्यादा बोलने की बात क्या भी नहीं. अब जैसा हमारे सिराज साहब बोले कई बार भी डिस्ट्रिक्ट इंचार्ज डाले देते फिर होता है उसमें 70% निकाल दो और बाकी जगह जाएगा तो वहाँ ना तभी से डाल दो जल्दी भी उसका काम हम 8 दिन के अंदर हमें ये सब चीज़ें डिलीवर कर देना इसे हमारे पार्टी का इंटेलिजेंस हर डिस्ट्रिक्ट का हर तालुका में काम करता है. कौन कहाँ गए थे, क्या बात कर रहे थे, कौन क्या काम कर रहा है, कौन नहीं कर रहा है, ये तो हमारे पास सबके सामने देखो सब हमारा वैसा है. उसके वजह से तुम्हारी तरफ से हमारे साथ नहीं है. और दूसरी बात हर एक कम्युनिटी वाले के साथ दोस्तों के साथ और फंक्शन ಅಧ್ಯಕ್ಷರು ಆ ಎಲ್ಲ ಜವಾಬ್ದಾರಿಯನ್ನು ಯಾವ ರೀತಿ ತಾವು ನಿಭಾಯಿಸಬೇಕು ಸುವಿಸ್ತಾರವಾಗಿ ಅವರು ಮಾತಾಡ್ತಾರೆ. ಸೊ ಅದಕ್ಕಿಂತ ಮೊದಲು ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು 7 ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಿ ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರುವಂಥ ನನ್ನ ಆತ್ಮೀಯ ಸ್ನೇಹಿತರಾದ ಸಿರಾಜ್ ಸಾಹೇಬ್ರನ್ನ ಆಹ್ವಾನ ಮಾಡೋ ಮುಂಚೆ ನಮ್ಮ ಹುಬ್ಬಳ್ಳಿಯಿಂದ ವಿಶೇಷ ಅತಿಥಿಯಾಗಿ ನಮ್ಮ बाबाजान लिस्ट में जो मुद्दे मिले हैं तमाम को मुबारकबाद पेश करते हैं. खास तौर पर आज के इस इजलास के सदर कर्नाटका माइनॉरिटी कांग्रेस के सदर और रुकन काउंसिल अली जनाब के अब्दुल जब्बार साहब, हमारे केपीसीसी के एडमिन अली जनाब इरशाद साहब, अलीम साहब, बाबाजान खदौड़ साहब, हमारे वाइस प्रेसिडेंट केपीसीसी के लीडर से आए हुए मनान साहब, हमारे महमूद साहब, हमारे और एक जिम्मेदार सैयद साहब और तमाम यहाँ पर आए हुए केपीसीसी के, क्योंकि रियासत का दौरा सदर साहब के साथ
हम लोगों ने लगातार 1 महीने से रियासत का दौरा करते आ रहे हैं। गुज़िश्ता 19 तारीख से 30 तारीख तक जो सेशन चला गुजरात में, वहाँ पर हम लोगों ने 10 से 12 कॉन्स्टिट्यूंसी का दौरा किया। दौरा करके जो भी वो ओहदा बड़ा नहीं है, काम जो करता उन्हें बड़ा नहीं, ओहदा लेना इम्पोर्टेंट नहीं, या ओहदे के वास्ते वाइस प्रेसिडेंट होना, जनरल सेक्रेटरी होना, उनकी काबिलियत नहीं दिखाना नहीं बोलने का। जितने हमें पहली लीड में अनाउंस करे, हमें सदर साहब के बात है, उनके डायरेक्शन को हमें पूरे रियासत में एक डिस्ट्रिक्ट को एक इंचार्ज, 2-3 इंचार्ज डाले, लेकिन हमें जाकर देखे तो वहाँ सिर्फ तुम आईडी कार्ड बना ले, को लीड वाला स्टेप का फोटो कर लेना, फेसबुक में व्हाट्सएप पे अपलोड कर दो, इतना का काम। वाइस प्रेसिडेंट के पीसीसी, जनरल सेक्रेटरी के पीसीसी माइनॉरिटी, सेक्रेटरी के पीसीसी माइनॉरिटी, कभी इतना चलवा सकते